ಯಾವತ್ತೂ ನಡೀತಿರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ. ಆ ಕಲ್ಲು ಹೊಡೆದಂಥ ಏನು ಕಿಡಿಗೌಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಲ್ಲಿಸಿದ್ರೂ ಅದು ಸಾಕಾಗಲ್ಲ. ಅಂಥ ಕಚಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ. ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ, ತನಿಖೆಯೂ ನಡೀತಾ ಇದೆ. ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನು ಹಿಂದೂಗಳು 97% ಈ ತಾಲೂಕಿನಲ್ಲಿದ್ದಾರೆ. ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು, ಗಟ್ಟಿಗರು. ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲಿ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ, ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಇಲ್ಲಿಂದ ಬಂದವರೆಲ್ಲ ಇಲ್ಲಿ ಬಂದು ಅಪಪ್ರಚಾರ ಮಾಡೋದು, ಯುವಕರನ್ನ ಎತ್ಕಟ್ಟುವುದು, ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು, ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸಬೇಕು. ಯಾರ್ಯಾದರೂ ಲೀಡರ್ಗಳಿರಲಿ, ಯಾವುದೇ ಪಾರ್ಟಿಯವರಿರಲಿ, ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ. ಇದು ಯಾರಿಗೂ ಒಳ್ಳೆಯದಲ್ಲ. ಪಬ್ಲಿಕ್ ಲೈಫ್ನಲ್ಲಿ ಇರೋರು ಪಬ್ಲಿಕ್ಗೆ ಅನುಕೂಲ ಆಗೋ ಕೆಲಸವನ್ನು, ಒಳ್ಳೆಯದನ್ನು ಮಾಡುವಂಥದ್ದು, ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು ಮಾಡಬೇಕು. ಯಾರೇ ಅದು ಜನಪ್ರತಿನಿಧಿಗಳಾಗಲಿ, ಪಕ್ಷದ ಮುಖಂಡರುಗಳಾಗಲಿ, ಯಾವುದೇ ಧರ್ಮದ ಮುಖಂಡರಾಗಲಿ, ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು. ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ದಿವಸ ನಾವು ಎಲ್ಲವನ್ನು ಕೂಡ ಗಣೇಶ ಇರ್ಬೋದು, ಪ್ರತಿ ಗ್ರಾಮದಲ್ಲಿ ದೇವಸ್ಥಾನಗಳು, ನಾನು ಬಂದ ನಂತರ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನಾವು ಟ್ರಸ್ಟ್ ಮುಖಾಂತರ ಸಹಾಯ ಮಾಡಿದ್ದೀವಿ. ನಾನು ಶಾಸಕನಾದ ಮೇಲೂ ಭಾಳಷ್ಟು ಅನುದಾನಗಳನ್ನ ನಮ್ಮ ಶಾಸಕ ನಿಧಿಯಿಂದ ಕೂಡ ನಾವು ದೇವಸ್ಥಾನಗಳಿಗೆ ಕೊಡ್ತಾ ಇದ್ದೀವಿ. ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವೇನು ದ್ರೋಹ ಮಾಡಿದ್ದೀವ ನಾವು? ಅಥವಾ ಹಿಂದೂ ವಿರೋಧಿಗಳು? ನಾವೆಲ್ಲ ಹಿಂದೂಗಳಲ್ವಾ? ಎಲ್ಲ ಹಿಂದೂಗಳಿದ್ದೀವಲ್ವಾ? 97% ಜನ ನಾವು ಹಿಂದೂಗಳಿದ್ದೀವಿ. ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರು ತಾಲೂಕಿನ ಜನಕ್ಕೆ? ಏನು ಪ್ರಬುದ್ಧರಲ್ವ ಮದ್ದೂರು ತಾಲೂಕಿನ ಜನ? ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಬಂದು ಒಬ್ಬ ತೊಡೆ ಬರೀತಾರಂತೆ, ಒಬ್ಬ ಇನ್ನೇನೋ ಕತ್ತಾಗಿತಾರಂತೆ. ಏನಿದು ತಾಲಿಬಾನ? ಇದು ಮಂಡ್ಯ ಜಿಲ್ಲೆ. ಇಂಥವೆಲ್ಲ ನಡೆಯಲ್ಲ. ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಮದ್ದೂರು ಜನ, ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು. ಮನಸ್ಸು ಮೃದು ಇರ್ಬೋದು, ಆದರೆ ಶಕ್ತಿಯುತವಾಗಿ ಎಲ್ಲರೂ ಇದ್ದಾರೆ. ಇದನ್ನು ಅವರು ನೆನ್ಪಿಟ್ಕೊಳ್ಬೇಕು. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕು. ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು. ಆ ತಪ್ಪಿಸ್ತಾಸ ಯಾವನೇ ಇರಲಿ, ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ. ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮೆಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರ ಮುಂದಿನ ಕ್ರಮ ಏನು ತಗೊಳ್ಳಬೇಕು ಅನ್ನೋ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಮ್ಮ ಜನ ಶಾಂತಿ ಬಯಸುವ ಜನ, ಶಾಂತಿಯನ್ನು ಕಾಪಾಡಬೇಕು. ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ. ಇಂಥವರ ಅವಶ್ಯಕತೆ ನಮಗಿಲ್ಲ. ಯಾರೋ ಮಲೆನಾಡಿನ ಬಂದರೋ, ಇನ್ಯಾರೋ ಶಿವಮೊಗ್ಗದಿಂದಾರೋ ಬಂದು ನಮಗೆ ಬುದ್ಧಿ ಹೇಳೋಷ್ಟಿಲ್ಲ. ಅವ್ರು ತೂತ್ಕೊಳ್ಳೇ ಬೇಕಾದಷ್ಟಿವೆ. ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ. ಫಸ್ಟ್ ಅವ್ರ ಮನೆ ತೂತ್ಕೊಳ್ಳೋ ಸರಿ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ. ಯಾರೋ ಬಂದು ಅವನೇ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು. ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ತಪ್ಪಿ ಇಟ್ಬಿಟ್ಟವ್ರು ಯಾರೋ. ಅವ್ನು ಇನ್ನಲ್ಲೇ ಗೊತ್ತಾ ಯಾರಿಗಾದ್ರು? ಅವ್ನು ಹೆಂಡ್ತಿಲಿ ಅವ್ನು ಸಹಿಸ್ಕೋದೇ ಬಿಜೆಪಿ ಹೈಕಮಾಂಡ್ಗೆ ಕಂಪ್ಲೇಂಟ್ ಬರ್ತಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಇವನು ಸರಿ ಇಲ್ಲ, ಇವನ ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನ ಭಾಳ ಜನ ಮೈಸೂರಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರ ಅವ್ನಿಗೆ ಬಿಜೆಪಿ ಟಿಕೆಟ್ ಕೊಡೋದನ್ನ ಕ್ಯಾಕು ಸುದ್ದಿ ಮನೇಲಿ ಕುಣಿಸಿದ್ದಾರೆ ಬಿಜೆಪಿ ಹೈಕಮಾಂಡರು. ಅಂಥವ್ರ ಬಗ್ಗೆ ನಮ್ಮ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ. ಇದೆಷ್ಟು ಸರಿ? ಇದನ್ನು ನಂಬೇಕಾ ನಮ್ಮ ಜನ? ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ಪ್ರಚೋದನೆ ಭಾಷಣ ಮಾಡೋದು, ಯುವಕರನ್ನ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ.